ಒಂದು ಸುಂದರ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕುತ್ತಿದ್ದವು. ಆ ಕಾಡಿನಲ್ಲಿ ಒಂದು ತುಂಬಾ ವೇಗವಾಗಿ ಓಡುವ ಮೊಲ ಮತ್ತು ನಿಧಾನವಾಗಿ ನಡೆಯುವ ಆಮೆ ಇದ್ದವು. ಮೊಲ ತನ್ನ ವೇಗದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ಎಲ್ಲ ಪ್ರಾಣಿಗಳಿಗೂ ಅದು ಹೇಳುತ್ತಿತ್ತು, ನನ್ನಷ್ಟು ವೇಗವಾಗಿ ಓಡುವವರು ಈ ಕಾಡಿನಲ್ಲಿ ಯಾರೂ ಇಲ್ಲ. ಆಮೆ ಬಹಳ ಶಾಂತ ಸ್ವಭಾವದ ಪ್ರಾಣಿ. ಅದು ಯಾರನ್ನೂ ತಿರಸ್ಕರಿಸದೆ ನಿಧಾನವಾಗಿ ತನ್ನ ಕೆಲಸ ಮಾಡುತ್ತಿತ್ತು. ಒಂದು ದಿನ ಮೊಲ ಆಮೆಯನ್ನು ನೋಡಿ ನಗತೊಡಗಿತು. ಅಯ್ಯೋ ಆಮೆ, ನೀನು ಎಷ್ಟು ನಿಧಾನವಾಗಿ ನಡೆಯುತ್ತೀಯೇ, ನಿನ್ನನ್ನು ನೋಡಿದರೆ ನನಗೆ ನಗೆಯೇ ಬರುತ್ತದೆ ಎಂದು ಮೊಲ ಹೇಳಿತು. ಆಮೆ ಸಣ್ಣ ನಗೆಯೊಂದಿಗೆ ಉತ್ತರಿಸಿತು, ಹೌದು, ನಾನು ನಿಧಾನವಾಗಿ ನಡೆಯುತ್ತೇನೆ, ಆದರೆ ನಾನು ನಿಲ್ಲುವುದಿಲ್ಲ. ಮೊಲ ಇನ್ನೂ ಜಾಸ್ತಿ ನಕ್ಕಿತು. ಕಾಡಿನ ಇತರ ಪ್ರಾಣಿಗಳು ಕೂಡ ಈ ಮಾತುಗಳನ್ನು ಕೇಳುತ್ತಿದ್ದರು. ಕೊನೆಗೆ ಆಮೆ ಒಂದು ಸವಾಲು ಹಾಕಿತು. ನಾವು ಒಂದು ಓಟ ಮಾಡೋಣವೇ ಎಂದು ಆಮೆ ಕೇಳಿತು. ಮೊಲ ಅದನ್ನು ಕೇಳಿ ಜೋರಾಗಿ ನಕ್ಕಿತು. ನೀನು ನನ್ನ ಜೊತೆ ಓಟ ಮಾಡುತ್ತೀಯಾ? ಅದು ಬಹಳ ವಿಚಿತ್ರ ಎಂದು ಹೇಳಿತು. ಆದರೆ ಕಾಡಿನ ಪ್ರಾಣಿಗಳು ಇದನ್ನು ಕೇಳಿ ಉತ್ಸಾಹದಿಂದ ಒಪ್ಪಿಕೊಂಡವು. ಕಾಡಿನ ಹಿರಿಯ ನರಿ ಓಟದ ನ್ಯಾಯಾಧೀಶನಾಯಿತು. ಓಟದ ಮಾರ್ಗವನ್ನು ಒಂದು ದೊಡ್ಡ ಮರದಿಂದ ಆರಂಭಿಸಿ ಕಾಡಿನ ಕೊನೆಯಲ್ಲಿರುವ ನದಿಯವರೆಗೆ ನಿಗದಿಪಡಿಸಲಾಯಿತು. ಮುಂದಿನ ದಿನ ಎಲ್ಲ ಪ್ರಾಣಿಗಳು ಓಟ ನೋಡಲು ಸೇರಿಕೊಂಡವು. ಜಿಂಕೆ, ಕೋತಿ, ಹಕ್ಕಿಗಳು ಎಲ್ಲರೂ ಕುತೂಹಲದಿಂದ ಕಾಯುತ್ತಿದ್ದರು. 1, 2, 3 ಓಡಿ ಎಂದು ನದಿ ಕೂಗಿತು. ತಕ್ಷಣವೇ ಮಿಂಚಿನಂತೆ ಓಡಿತು. ಕೆಲವೇ ಕ್ಷಣಗಳಲ್ಲಿ ಅದು ಬಹಳ ದೂರ ಹೋಗಿಬಿಟ್ಟಿತು. ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ಮುಂದೆ ಸಾಗತೊಡಗಿತು. ಸ್ವಲ್ಪ ಸಮಯದ ನಂತರ ಮೊಲ ಹಿಂದಕ್ಕೆ ನೋಡಿತು. ಆಮೆ ಬಹಳ ದೂರದಲ್ಲಿ ಮಾತ್ರ ಕಾಣಿಸುತ್ತಿತ್ತು. ಇಷ್ಟು ನಿಧಾನವಾದ ಪ್ರಾಣಿಯ ಜೊತೆ ನಾನು ಓಟ ಮಾಡುತ್ತಿದ್ದೇನೆ ಎಂದು ಮೊಲ ಯೋಚಿಸಿತು. ಮೊಲ ಒಂದು ಮರದ ನೆರಳಲ್ಲಿ ಕುಳಿತುಕೊಂಡಿತು. ಆಮೆ ಇಲ್ಲಿ ಬರಲು ಇನ್ನೂ ತುಂಬಾ ಸಮಯ ಬೇಕು. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡರೆ ಏನಾಗುತ್ತದೆ ಎಂದು ಅದು ಯೋಚಿಸಿತು. ಸ್ವಲ್ಪ ಹೊತ್ತಿನಲ್ಲೇ ಮೊಲಕ್ಕೆ ನಿದ್ರೆ ಬಂತು. ಅದು ಆ ಮರದ ಕೆಳಗೆ ಗಾಢ ನಿದ್ರೆಗೆ ಜಾರಿತು. ಇದಕ್ಕೊಳಗೆ ಆಮೆ ನಿಧಾನವಾಗಿ ಆದರೆ ನಿಲ್ಲದೆ ನಡೆಯುತ್ತಲೇ ಇತ್ತು. ಅದು ಮರದ ಬಳಿ ಬಂದಾಗ ಮೊಲ ನಿದ್ರಿಸುತ್ತಿರುವುದನ್ನು ನೋಡಿತು. ಆದರೆ ಆಮೆ ನಿಲ್ಲಲಿಲ್ಲ. ಅದು ತನ್ನ ದಾರಿಯಲ್ಲಿ ಮುಂದುವರೆದಿತು. ಕಾಡಿನ ಪ್ರಾಣಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆಮೆ ಇನ್ನೂ ಓಡುತ್ತಿದೆ ಎಂದು ಕೋತಿ ಕೂಗಿತು. ಕೊನೆಗೆ ಆಮೆ ನಿಧಾನವಾಗಿ ಆದರೆ ದೃಢವಾಗಿ ನದಿಯ ಬಳಿಯ ಅಂತಿಮ ಗುರಿಯನ್ನು ತಲುಪಿತು. ನರಿ ಜೋರಾಗಿ ಘೋಷಿಸಿತು, ಆಮೆ ಗೆದ್ದಿದೆ. ಎಲ್ಲ ಪ್ರಾಣಿಗಳು ಸಂತೋಷದಿಂದ ಚಪ್ಪಾಳೆ ಹೊಡೆದವು. ಆ ಸಮಯದಲ್ಲಿ ಮೊಲ ಎಚ್ಚರಗೊಂಡಿತು. ಅದು ಬೇಗನೆ ಓಡಿ ಗುರಿಯ ಕಡೆಗೆ ಬಂದಿತು. ಆದರೆ ಆಗಾಗಲೇ ತಡವಾಗಿತ್ತು. ಆಮೆ ಗೆದ್ದಿತ್ತು. ಮೊಲ ತುಂಬಾ ಲಜ್ಜೆಪಟ್ಟಿತು. ಅದು ಆಮೆಯ ಬಳಿಗೆ ಬಂದು ಹೇಳಿತು, ನನ್ನನ್ನು ಕ್ಷಮಿಸು, ನಾನು ನನ್ನ ವೇಗದ ಬಗ್ಗೆ ತುಂಬಾ ಹೆಮ್ಮೆಪಟ್ಟೆ, ಆದರೆ ನೀನು ನನಗೆ ಒಂದು ದೊಡ್ಡ ಪಾಠ ಕಲಿಸಿದ್ದೀಯ. ಆಮೆ ಸಣ್ಣ ನಗೆಯೊಂದಿಗೆ ಹೇಳಿತು, ವೇಗಕ್ಕಿಂತ ಸಹನೆ ಮತ್ತು ಪರಿಶ್ರಮ ಮುಖ್ಯ. ಆ ದಿನದಿಂದ ಮೊಲ ಮತ್ತೊಬ್ಬರನ್ನು ಹಾಸ್ಯ ಮಾಡುವುದನ್ನು ಬಿಟ್ಟಿತು. ಅದು ಆಮೆಯ ಸ್ನೇಹಿತನಾಯಿತು. ಕಾಡಿನ ಎಲ್ಲಾ ಪ್ರಾಣಿಗಳು ಈ ಕಥೆಯಿಂದ ಒಂದು ಪಾಠ ಕಲಿತವು. ಪಾಠ: ನಿಧಾನವಾಗಿ ಸಾಗಿದರೂ ನಿಲ್ಲದೆ ಪ್ರಯತ್ನ ಮಾಡಿದರೆ ಜಯ ನಮ್ಮದೇ.